ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸಂಗೀತ. ನಾನು ಇವತ್ತು ನಿಮಗೆ ಸ್ವೀಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಸ್ವೀಟ್ ನೆಲ್ಲಿಕಾಯಿ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇದ್ರ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಒಂದು ಬಾಣಲಿ ತಗೊಳ್ಳಿ. ನಿಮಗೆ ಬೇಕಾದಷ್ಟು ಎಣ್ಣೆ ಹಾಕಿಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಕಡಾಡಿಸಿ. ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಪುಡಿ, ಅರಿಶಿನ, ಖಾರ, ನಿಮಗೆ ಸ್ವಲ್ಪ ಇಂಗು, ನಿಮಗೆ ಹೇಗೆ ಒಗ್ಗರಣೆ ಹೇಗೆ ಮಾಡ್ತೀರಲ್ಲ ಹಾಗೆ ಒಗ್ಗರಣೆ ಮಾಡಿಕೊಂಡು ಅದರಲ್ಲಿ ಆಮೇಲೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿದ ತಕ್ಷಣ ಸ್ವಲ್ಪ ಕಡ್ಡಾಡಿಸಿ ಆಮೇಲೆ ಕುದಿಸಿದ ನೆಲ್ಲಿಕಾಯನ್ನು ಸೇರಿಸಬೇಕು. ನಿಮಗೆ ಎಷ್ಟು ಸ್ವೀಟ್ ಬೇಕು ಆಮೇಲೆ ಬೆಲ್ಲವನ್ನು ಸೇರಿಸಿದಾದ್ಮೇಲೆ ಸ್ವಲ್ಪ ಕುದಿಯಲು ಬಿಡಿ. ಆಮೇಲೆ ಅದಕ್ಕೆ ಏನು ಕಮ್ಮಿ ಆಗಿದೆ ಅಂತ ಒಂದು ಸ್ವಲ್ಪ ನೋಡಿಕೊಂಡು ನಾನು ಮೇಲೆ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಖಾರ, ನಾನು ಬಳಸುವಂಥ ಸುಪ್ರೀಂ ನ್ಯಾಚುರಲ್ ಮಸಾಲೆ ಖಾರವನ್ನು ಬಳಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಖಾರ ಮನೇಲಿ ಅಮ್ಮ ಮಾಡಿರೋ ಥರನೇ, ಮೊದಲಿನ ಕಾಲದಲ್ಲಿ ಮಾಡ್ತಿರಲ್ವ, ಅಮ್ಮ ಮಾಡಿರೋ ಥರನೇ ರುಚಿ ಕೊಡುತ್ತೆ ಮತ್ತು ಅಡುಗೆನೂ ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ನಾನು ಅದನ್ನು ರುಚಿ ನೋಡ್ತಾ ಇದ್ದೀನಿ, ಕುದೀತಾ ಇದೆ, ನನಗೆ ತಿನ್ನಬೇಕಂತ ಅನಿಸ್ತಾ ಇದೆ. ಸ್ವಲ್ಪ ರುಚಿ ನೋಡ್ತೀನಿ. ರುಚಿ ನೋಡಿದಾದ್ಮೇಲೆ ಇನ್ನೂ ಸ್ವಲ್ಪ ಕುದಿಯಲಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಚಪಾತಿ ಜೊತೆ ಆಗಲಿ, ಅನ್ನದ ಜೊತೆ ಆಗಲಿ, ಅಥವಾ ಉತ್ತರ ಕರ್ನಾಟಕ ರೊಟ್ಟಿ ಜೊತೆ ಆಗಲಿ ಸವಿತಾ ಇದ್ದರೆ ಆಹಾ, ತುಂಬ ರುಚಿಯಾಗಿರುತ್ತೆ. ಇದೇ ರೀತಿಯ ವಿಡಿಯೋಗಳು ನಿಮಗೆ ಬೇಕಿದ್ದರೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಕಮೆಂಟ್ನೂ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.